ಅಪ್ಪ ಮಕ್ಕಳ ಸಂಬಂಧ ತುಂಬಾ ಚೆನ್ನಾಗಿದೆ. ಯಾವ ರೀತಿ ಈಗಿನ ಜನರೇಷನ್ ಅಲ್ಲಿ ಅಪ್ಪ ಮಕ್ಕಳಿಗೆ ಸಂಬಂಧನ ಇಲ್ದಂಗೆ ತೋರಿಸ್ತಾ ಇದಾರೆ. ಬಟ್ ಈ ಪಿಕ್ಚರ್ ಅಲ್ಲಿ ಅಪ್ಪ ಮಕ್ಕಳ ಸಂಬಂಧ ತುಂಬಾ ಚೆನ್ನಾಗಿದೆ. ಇದೇ ರೀತಿ ಎಲ್ಲ ಪಿಕ್ಚರ್ ಬಂದ್ರೆ 100 ಡೇಸ್ ಗ್ಯಾರಂಟಿ ಅಂತ ನಾನಂತೂ ಹೇಳ್ತೀನಿ. ಪಿಕ್ಚರ್ ಮಾತ್ರ ತುಂಬಾ ಚೆನ್ನಾಗಿದೆ. ಅಪ್ಪ ಮಕ್ಕಳು ಹೆಂಗೆ ಇರಲಿ ಅಂತ ಹೇಳ್ತೀನಿ. ಅಪ್ಪ ಮಕ್ಕಳದ್ದು ಒಂದೇ ಇಲ್ಲ, ಇದ್ರೊಳಗೆ ಒಂದು ಲವರ್ ಅಂತಂದು ಹುಡುಗಿ ತೋರಿಸಿದ್ರೆ ಅದರಲ್ಲೂ ತುಂಬ ಚೆನ್ನಾಗಿ ಮಾಡಿದಾಳೆ. ಹುಡುಗಿ ಮೇಲೆ ಅಷ್ಟು ಫೋಕಸ್ ಮಾಡಿ ಎಲ್ಲ ಪಿಕ್ಚರಲ್ಲಿ ತೋರಿಸ್ದಂಗೆ ಅಷ್ಟಿಲ್ಲ. ಬಟ್ ಹುಡುಗಿ ಅಂದರೆ ಅವಳಿಗೂ ಅಪ್ಪ ಅಮ್ಮ ಅಂತ ಇರ್ತಾರೆ, ಈ ಕಡೆ ಹುಡುಗನಿಗೂ ಅಪ್ಪ ಅಮ್ಮ ಅಂತ ಇರ್ತಾರೆ. ಆ ಸಂಬಂಧದಲ್ಲಿ ಒಂದು ವಿಶ್ವಾಸ ಇರಬೇಕು, ಪ್ರೀತಿ ಇರಬೇಕು ಅನ್ನೋ ಒಂದು ಇದಕ್ಕೆ ಕಾನ್ಸೆಪ್ಟು ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಪಿಕ್ಚರ್ ತಂಗಿರೋ ಮುತ್ತಣ್ಣ ಅಂತ ಅವ್ರಿಗೆ ತುಂಬ ಧನ್ಯವಾದಗಳು. ಹೀರೋ ಮಾಡಿರೋ ಹುಡುಗನೇ ತುಂಬ ಚೆನ್ನಾಗಿದ್ದಾರೆ. ನನಗೆ ರಂಗಣ್ಣ ರಘು ಅವ್ರದ್ದು ತುಂಬ ಇಷ್ಟ ಆಯಿತು. ಇನ್ನು ಹುಡುಗಿ ಸಾಕ್ಷಿ ಅವಳದು ತುಂಬ ಚೆನ್ನಾಗಿದೆ. 100 ಡೇಸ್ ಗ್ಯಾರಂಟಿ. ಎಲ್ರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತೇನು ಸಣ್ಣ ಪುಟ್ಟಣ್ಣ ಅಂತ ಒಂದು ಫಿಲ್ಮ್ ರಿಲೀಸ್ ಆಗಿದೆ. ಅದು ಒಂದು ಹಾರ್ಟಿಗೆ ಟಚ್ ಆಗೋ ಥರ ಒಂದು ಇವತ್ತು ಎಲ್ಲ ಮೌಲ್ಯಗಳು ಕಳ್ಕೊಂಡು ಇವತ್ತು ಸ್ವಾರ್ಥ ಪ್ರಪಂಚದಲ್ಲಿ ಒಂದು ಅಪ್ಪ ಮಗನ ಒಂದು ಪಾತ್ರ ಇಲ್ಲಿ ಎಂದಿರೋದು ಭಾಳ ಒಂದು ಚೆನ್ನಾಗಿ ಪ್ರಮುಖ ತೋರಿಸಿದ್ದಾರೆ. ಇದರಿಂದ ಏನು ಅರ್ಥ ಮಾಡ್ಕೊಬೇಕು ಜನ ಅಂದರೆ, ಇವತ್ತಿನ ಯುವ ಪೀಳಿಗೆಗಳು ಏನು ಅರ್ಥ ಮಾಡ್ಕೊಬೇಕಂದ್ರೆ ಇವತ್ತು ಬರೀ ಅವ್ರ ಕೆಲಸ ಅವ್ರು ಇದು ನೋಡ್ಕೋತಾರೆ. ತಂದೆ ತಾಯಿನ ಯಾವ ಥರ ಒಂದು ಪ್ರೀತಿಸಬೇಕು, ಒಂದು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಇದು 100 ಡೇಸ್ ಗ್ಯಾರಂಟಿ ಚೆನ್ನಾಗಿ ಮಾಡಿದೆ. ಆಮೇಲೆ ಹೀರೋ ಅಂತೂ ಒಳ್ಳೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಪುನಃ ಪ್ರವಾರ ಏನಿದ್ದಾರೆ ಅವರು ದೇವರಾಜ್ ಅವರು ಒಂದು ಚೆನ್ನಾಗಿ ಪಾತ್ರ ಸರ್. ರಂಗಣ್ಣವರು ಅವ್ರ ಪಾತ್ರನೂ ಅಷ್ಟೇ, ಪ್ರತಿಯೊಬ್ಬ ಪಾತ್ರನೂ ಚೆನ್ನಾಗಿದೆ. ಇದರಲ್ಲಿ ಒಂದು ಮೆಸೇಜ್ ಏನಿದೆ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ತಂದೆ ತಾಯಿಗಳು ಮಹಾತ್ಮ ಏನು ಅಂತ ತೋರಿಸ್ಕೊಡ್ತಾರೆ ಸರ್. ಮುಂಚೆ ಶ್ರೀಕಾಂತ್ ಅವರು ತಂದೆ ತಾಯಿ ಮಹಾತ್ಮ ಏನು ಅಂತ ತೋರಿಸ್ಕೊಡ್ತಾರೆ. 100 ಡೇಸ್ ಗ್ಯಾರಂಟಿ ಹೋಗುತ್ತೆ. ಚೆನ್ನಾಗಿದೆ ತುಂಬ ಸಮಯದ ರಸ್ತೆ ಸಿಗೋರ ಮಗ ತಂದೆ ಜೊತೆ ರಸ್ತೆ ಸಿಗೋ ಮಗ ಸಂಬಂಧ ತೋರಿಸಲ್ಲ. ತುಂಬ ಎಮೋಷನಲ್ ಆಗಿ ತಾಯಿ ಮಗಳು ತಂದೆಗಳು ಸಿಗದೆ ಇರೋ ಒಂದು ನಿಜವಾದ ಫಾದರ್ನ ಮಿಸ್ ಮಾಡ್ಕೊಂಡವ್ರಿಗೆ ಯಾವ ರೀತಿ ಫೀಲ್ ಇರುತ್ತೆ ಅನ್ನೋದನ್ನ ನೈಜವಾಗಿ ಡೈರೆಕ್ಟ್ ಒಳ್ಳೆ ನೀಟಾಗಿ ತೋರಿಸಿದ್ದಾರೆ. ಡೈಲಾಗ್ ರೈಟರ್ಸ್ ಇಸ್ ವೆರಿ ಅಲ್ಟಿಮೇಟ್. ಡೈಲಾಗ್ಸ್ ಭಾರಿ ಚೆನ್ನಾಗಿದೆ, ಡೈಲಾಗ್ಸ್ ತುಂಬಾ ಚೆನ್ನಾಗಿದೆ. ಮತ್ತೆ ಆಕ್ಟಿಂಗ್ ಕೂಡ ಸಖತ್ತಾಗಿದೆ. ರಂಗಣ್ಣ ರಘು ಅವರಾಗಲಿ ಅಥವಾ ಹೀರೋ ಹೀರೋಯಿನ್ ಆಗಲಿ ಒಳ್ಳೆ ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ನೈಜವಾಗಿ ಚಿತ್ರ ಇದೆ, ಒಂದು ನೈಜ ಘಟನೆ ನೋಡಿರ್ತಾರ ನಮ್ಗೆ ಫೀಲ್ ಆಯ್ತು. ಥ್ಯಾಂಕ್ ಯು. ಮೇಡಮ್ ಚೆನ್ನಾಗಿದೆ. ತಂದೆ ಮಗಳ ಬಗ್ಗೆ ಒಳ್ಳೆ ಅಭಿಪ್ರಾಯ ತೋರಿಸಿದ್ದಾರೆ. ತಂದೆ ಯಾವ ತರ ಮಕ್ಕಳನ್ನ ಸಾಕ್ತಾರೆ ಅದನ್ನೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಮಕ್ಕಳನ್ನ ಒಳ್ಳೆ ಮಹಾಲಕ್ಷ್ಮಿ ತರ ತೋರಿಸಿದ್ದಾರೆ. ಸೂಪರ್, ಒಳ್ಳೆ ಸೆಂಟಿಮೆಂಟ್ ಸೂಪರ್ ಆಗಿದೆ, ಚೆನ್ನಾಗಿದೆ, ನೋಡ್ಬೋದು ಮೇಡಮ್. ತುಂಬಾ ಚೆನ್ನಾಗಿದೆ. ಏನ್ ಗೊತ್ತಾ, ಅಪ್ಪ ಅಮ್ಮ ಇರೋರಿಗೆ ಅಪ್ಪ ಅಮ್ಮನ ಬೆಲೆ ಗೊತ್ತಾಗಲ್ಲ. ಇಲ್ದಿರೋರು ಈ ಮೂವಿ ಬಂದ್ ನೋಡಿ ದುಡ್ಡು ಅಂತ ದುಡ್ಡಿನಿಂದ ಹೋಗ್ಬಿಡ್ತಾರ. ಅದಲ್ಲ ದುಡ್ಡು, ಅಪ್ಪ ಅಮ್ಮನ ಜೊತೆಲಿ ಇಟ್ಕೊಂಡು ನೋಡ್ಕೋತಾರಲ್ಲ, ಅದು ನಾವೆಲ್ಲೇ ಇದ್ರು ನಾವ್ ಇಲ್ಲಿದ್ರು ಅಷ್ಟೇ, ಬೇರೆ ಕಡೆ ಹೋದ್ರು ದುಡ್ಡನ್ನ ತುಂಬಾ ದುಡಿಬಹುದು. ಬಟ್ ಅಪ್ಪ ಅಮ್ಮ ಸಿಗ್ತಾರ ಮತ್ತೆ ಇನ್ನೊಂದ್ಸತಿ ನಮ್ಗೆ ಈ ಮೂವಿನ 10 ಸತಿ ನೋಡಿದ್ರು ಮತ್ತೆ ನೋಡ್ಬೇಕು ಅನ್ಸತ್ತೆ. ಮತ್ತು ನಾನು ಹೇಳೋದು ಒಂದೇನೆ, ಅಪ್ಪ ಅಮ್ಮ ಇಲ್ದಿರೋರಿಗೆ ಇದನ್ನ ಏನು ಅಂತ ಗೊತ್ತಾ, ಅಪ್ಪ ಅಮ್ಮ ಇರೋರ್ ಮೊದ್ಲು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ತುಂಬಾ ಚೆನ್ನಾಗಿದೆ. ಈಗಿನ ಕಾಲದಲ್ಲಿ ಎತ್ತು ಒತ್ತಿ ಸಾಕಿ ಆಸ್ತಿನೆಲ್ಲ ಮಾರಿ ವಿದ್ಯಾವಂತನಾಗಿ ಮಾಡ್ತಾರೆ ಮಕ್ಕಳುಗಳನ್ನ. ಆದ್ರೆ ಆ ಮಕ್ಕಳುಗಳು ಬೇರೆ ದೇಶಗಳಿಗೆ ಹೋಗ್ಬಿಟ್ಟು ತಂದೆ ತಾಯಿನ ತಗೊಂಡೋಗಿ ಆಶ್ರಮಕ್ಕೆ ಹಾಕ್ತಾರೆ. ಅಂತ ಒಂದು ಆ ಥರ ಇರುವಂತ ಮಕ್ಕಳುಗಳು ಈ ಮೂವಿನ ನೋಡ್ಬೇಕು. ಯಾಕೆಂದ್ರೆ ತಂದೆ ತಾಯಿಗಳು ಮಕ್ಕಳುಗಳನ್ನ ಸಾಕಿ ಎಷ್ಟು ನೋವನ್ನ ಪಟ್ಟಿರ್ತಾರೆ. ಆದ್ರೆ ಮಕ್ಕಳುಗಳಿಗೂ ತಂದೆ ತಾಯಿಗಳು ಬೇಕು ಅನ್ನೋದು ಬೇಕು ಮಕ್ಕಳಿಗೆ. ಆದ್ರೆ ಈಗಿನ ಕಾಲ ಮಕ್ಕಳುಗಳು ಹೊರಗಡೆ ಹೋಗ್ಬಿಡ್ತಾರೆ. ತಂದೆ ತಾಯಿಗಳ ಕಷ್ಟ ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಜೊತೆಗೆ ಇನ್ನೊಂದು ವಿಷಯ ಏನಂತಂದ್ರೆ, ತಾಯಂದ್ರು ಹೆಣ್ಮಕ್ಳನ್ನ ಎತ್ತಿರುವಂತ ತಾಯಂದ್ರೆ ಏನ್ ಮಾಡ್ತಾರೆ, ಹೋದ ಮನೆಯಲ್ಲಿ ನನಗೆ ಮಾವ ಇರಬಾರ್ದು ಅತ್ತೆ ಇರಬಾರ್ದು ಅಂತಾರೆ. ಆದ್ರೆ ಅತ್ತೆ ಮಾವ ಯಾರೇ ಇದ್ರು ಅನುಸರಿಸ್ಕೊಂಡು ಹೋದಾಗ ಆ ಮನೇನು ಚೆನ್ನಾಗಿರುತ್ತೆ ಅನ್ನೋದನ್ನ ಒಂದು ಝಲಕ್ಕಾಗಿ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಹಾಡುಗಳು ಚೆನ್ನಾಗಿದೆ ಮೂವಿಯಲ್ಲಿ. ಸೆಕೆಂಡ್ ಹಾಫ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಈಗಿನ ಕಾಲದಲ್ಲಿ ಬರೀ ಲವ್ ಫಿಲಿಮ್ಗಳು ಬರ್ತಿರುತ್ತೆ, ರೌಡಿಸಮ್ ನೋಡಿ ಬೇಸರಿಸಿರ್ತೀವಿ. ಆದ್ರೆ ಇವಾಗ ಇಂಥದ್ದು ಒಂದು ಫ್ಯಾಮಿಲಿ ಫಿಲ್ಮ್ನ ನಾವು ಇಡೀ ಕುಟುಂಬ ಸಮೇತರಾಗಿ ಸಹ ನೋಡ್ಬೋದು. ಎಲ್ಲರಿಗೂ ಒಂದೊಂದು ಮೆಸೇಜ್ ಇದೆ. ಅಪ್ಪನಿಗೂ ಒಂದು ಮೆಸೇಜ್ ಇದೆ, ಮಕ್ಕಳಿಗೂ ಒಂದು ಮೆಸೇಜ್ ಇದೆ. ಜೊತೆಗೆ ಮನೆಯಲ್ಲಿರುವಂತಹ ತಂದೆ ತಾಯಿಗಳಿಗೂ ಒಂದು ಮೆಸೇಜ್ ಇದೆ. ತುಂಬಾ ಚೆನ್ನಾಗಿದೆ. ತಂದೆ ಮಗನ ಸಂಬಂಧ ತುಂಬಾ ಚೆನ್ನಾಗಿದೆ.
ಆದರೆ ಲಾಸ್ಟ್ವರೆಗೂ ತಂದೆನ ಕೈ ಬಿಡಲ್ಲ ಮಗ, ಕೊನೆಗೂ ಬಂದು ತಂದೆ ನೋಡ್ಬಿಟ್ಟು ಇದು ಮಾಡ್ತಾನೆ. ಅದು ಮಾರಲ್ಲಿ ತುಂಬ ಚೆನ್ನಾಗಿದೆ. ಅವರಿಬ್ಬರು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಹಳೆ ಕಾಲದಲ್ಲಿ ತಂದೆ ತಾಯಿನ ಯಾವ ಥರ ನೋಡ್ತಿದ್ರು ಆ ಥರ ಇದೆ. ಪೇರೆಂಟ್ಸ್ನ ನಾವು ಚೆನ್ನಾಗಿ ನೋಡಬೇಕು. ಒಳ್ಳೆ ಮಾರಲ್ಲಿದೆ. ಈಗಿನ ಹುಡುಗರಿಗೆ ಒಳ್ಳೆ ಇದಿದೆ. ತುಂಬ ಚೆನ್ನಾಗಿದೆ. ಇಷ್ಟ ಆಯಿತು, ಫಿಲಮ್ ಇಷ್ಟ ಆಯಿತು. ಅಂದರೆ ತಂದೆ ತಾಯಿನ ಚೆನ್ನಾಗಿ ಮನೇಲೇ ನೋಡ್ಕೋಬೇಕು, ಹೊರಗಡೆ ಎಲ್ಲೂ ಕಳಿಸ್ಬಾರ್ದು ಅನ್ನೋದು ಅದರಲ್ಲಿ ಮಾರಲ್ಲಿ ಫಿಲಮ್ ಇಷ್ಟ ಆಯಿತು. ಈಗಿನ ಜನ್ರೇಷನ್ಗೆ ತಮ್ಮ ಪೋಷಕರನ್ನ ಹೆಂಗೆ ನೋಡ್ಕೊಬೇಕು ಅನ್ನೋದನ್ನ ಆ ಮೆಸೇಜ್ ನಾವು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಯಾರಿಗೂ ಈಗಿನ ಜನಕ್ಕೆ ಈಗಿನ ತಂದೆ ತಾಯಿ ಮಕ್ಕಳು ನೋಡ್ಕೊಳ್ಳೋ ಒಂದು ಕಾನ್ಸೆಪ್ಟ್ ಒಂದು ಚೂರು ಇಲ್ಲ. ಯಾರಿಗೂ ಇದು ಒಂದು ಕನ್ಸರ್ನೇ ಇಲ್ಲ. ಅದನ್ನು ಈ ಮೂವಿ ತುಂಬ ನೋಡಿದೆ. ಇದು ನೆಕ್ಸ್ಟ್ ಜನಕ್ಕೆ ಅದು ತಿಳಿಸ್ಬೇಕು, ನೆಕ್ಸ್ಟ್ ಬರೋ ಜನ್ರೇಷನ್ಗೆ ಅದು ಅರ್ಥ ಆಗಬೇಕು ಅನ್ನೋದು ಈ ಮೂವಿ ತುಂಬ ಚೆನ್ನಾಗಿದೆ ಸರ್. ರಿಯಲಿ ಗುಡ್ ಸರ್. ಥ್ಯಾಂಕ್ ಯು. ನೀವು ಗೆಲ್ತು ಅಂತ ಹೇಳ್ತಾ ಇದ್ದೀರಾ, ನಮ್ಗೆ ಅದೇ ಖುಷಿ. ಅಂದ್ರೆ ನೀವು ಗೆಲ್ತು ಅಂತ ಹೇಳಿದ್ರಲ್ಲ, ಅದೇ ನನಗೆ ಖುಷಿ. ಏಕೆಂದ್ರೆ ನಾವು ಅದನ್ನೇ ನೋಡಿ ಅದೇ ಭ್ರಮೇಲಿ ಇರ್ತೀವಿ. ನಮಗೂ ನಮ್ಗೆ ಚೆನ್ನಾಗೇ ಇರುತ್ತೆ. ಬಟ್ ನೀವು ಈಗ ಈ ಮಾತು ಹೇಳಿದ್ರಲ್ಲ ಖುಷಿ. ಆಮೇಲೆ ಆಡಿಯನ್ಸ್ ರಿಯಾಕ್ಷನ್ಸ್ ಎಲ್ಲ ನೋಡಿದ್ರೆ ಖುಷಿ ಆಗ್ತಾ ಇದೆ. ಒಂದು ಫೀಲ್ ಗುಡ್ ಮೂವಿ ಕೊಟ್ಟಿದ್ದೀವಿ. ಆತ್ಮಸಾಕ್ಷಿಗೆ ಮೋಸ ಮಾಡ್ಕೊಳ್ಳದ ರೀತಿ ಪಿಕ್ಚರ್ ಮಾಡಿದ್ದೀನಿ ಅನ್ನೋದೊಂದು ಸಮಾಧಾನ ಇದೆ. ನೋಡೋದು ಬೇರೆ, ನಿಮ್ಮನ್ನ ಆಶೀರ್ವಾದ ಮಾಡೋರೆ ಬಂದು ನೋಡಿರುವಂತ ಕಣ್ಣಲ್ಲಿ ನೀರು ಹಾಕೊಂಡು ಹೋದ್ರು. ಸತ್ಯವಾಗ್ಲು ಅದು ಖುಷಿ ವಿಚಾರ. ಅವರು ಅದೇ ಅದೇ ಹೇಳ್ತಾ ಇದ್ರಿ ಇವಾಗ, ನಗ್ಸ್ತೀಯ ಅಳಿಸ್ತೀಯ ಹಿಂಗೆಲ್ಲ ಮಾಡ್ತೀಯಲ್ಲಪ್ಪ ಅಂತ. ಹಂಗಾಯ್ತು. ಅದಕ್ಕೆ ಕಾರಣ ನಮ್ಮ ಬಾಸು, ನಮ್ಮ ಮೇಡಮ್ಮು, ಇವರಿಬ್ರಿಗಿನ್ನ ಮೀರಿ ರಘು ಸರು, ಮತ್ತೆ ನಮ್ಮ ಕ್ಯಾಮ್ರಾಮೆನ್ನು, ನಮ್ಮ ಟೀಮು ಎಲ್ಲ, ಆಮೇಲೆ ಪುರಾತನ ಫಿಲಮ್ಸು ಅವ್ರಿಗೆ ಅಂತ ಹೇಳಬೇಕು. ಅದರಲ್ಲಿ ಎಸ್ಪೆಷಲಿ ಇನ್ನೊಬ್ರಿಗೆ ಸ್ಪೆಷಲ್ ಥ್ಯಾಂಕ್ಸು ದೇವರಾಜ್ ಸರ್. ಅವರಿಂದನೇ ಈ ಪಿಕ್ಚರು, ಅದಂತೂ ನಿಜ. ಎಲ್ಲರೂ ಹೇಳಿದ್ದು ಒಂದೇ 3 ದಿನ ಓಡ್ಬೇಕಾದ ಸಿನಿಮಾ 100 ದಿನ ಓಡತ್ತೆ ಈ ಸಿನಿಮಾ ಅಂತ ಹೇಳಿ. ಇಲ್ಲ, ಈಗ ಅದನ್ನು ನಾನು ಆನೆಸ್ಟ್ ಆಗಿ ಹೇಳ್ತೀನಿ, 100 ದಿನ ಬೇಡ. ಯಾಕೆಂದ್ರೆ ಈಗಿನ ಕಾಲದಲ್ಲಿ 100 ದಿನ ಹೋಗಲ್ಲ. ಬಟ್ 3 ವಾರ ಆಗಲಿ 4 ವಾರ ಆಗಲಿ 25 ದಿನ 50 ದಿನ ಮ್ಯಾಕ್ಸಿಮಮ್ಮು. ಅದರಲ್ಲಿ ಅಷ್ಟರೊಳಗಡೆ ಜನ ಬಂದು ಸಿನಿಮಾ ನೋಡಿ ತಂದೆ ತಾಯಿ ವ್ಯಾಲ್ಯೂ, ಸಂಬಂಧ ವ್ಯಾಲ್ಯೂ ಏನು ಅನ್ನೋದನ್ನ ತಿಳ್ಕೊಂಡ್ರೆ, ಅವ್ರು ಕೊಡೋ ರಿವ್ಯೂ ಇದೆಯಲ್ಲ, ಆನೆಸ್ಟ್ ರಿವ್ಯೂ, ಅದೇ ನಮ್ಗೆ ಸಾಕು. ಬಟ್ ನೋಡ್ಲಿ ಸಿನಿಮಾ, ಜನ ಬೈದ್ರು ಪರವಾಗಿಲ್ಲ, ಹೊಗಳಿದ್ರು ಪರವಾಗಿಲ್ಲ, ಬಂದು ಒಂದ್ಸಲ ನೋಡ್ಲಿ. ಅವ್ರಿಗೆ ಏನು ಅನ್ಸುತ್ತೆ ಮನ್ಸಿಗೆ ಅದನ್ನ ಹೇಳಿ, ಅದನ್ನ ಅಕ್ಸೆಪ್ಟ್ ಮಾಡಕ್ಕೆ ನಾವು ರೆಡಿ ಇದೀವಿ ಟೀಮು. ದಯವಿಟ್ಟು ಒಂದ್ಸಲಿ ಸಿನಿಮಾ ನೋಡಿ. ತುಂಬಾ ಸಂಬಂಧಗಳ ಮೌಲ್ಯ ಏನು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದೀವಿ. ದಯವಿಟ್ಟು ಒಂದ್ಸಲಿ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ.